ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಪೂಜ್ಯ ಶ್ರೀ ಬನ್ನಂಜಿ ಗೋವಿಂದಾಚಾರ್ಯರನ್ನು ಸ್ಮರಿಸಿ ಅವರ ಪಾದಾರವಿಂದಕ್ಕೆ ನಮಿಸಿ ಕೃಷ್ಣ ಪೂಜಾ ಪರ್ಯಾಯವನ್ನು ಮಾಡ್ತಿರೋಂತ ಶ್ರೀ ಸುಗುಣೇಂದ್ರ ಸ್ವಾಮಿಗಳಿಗೂ ವಂದಿಸಿ ಭಗವದ್ಗೀತೆಯ 3ನೇ ಅಧ್ಯಾಯದ 2ನೇ ಶ್ಲೋಕವನ್ನು ನಾವಿವತ್ತು ನೋಡ್ಬೇಕು. ಅರ್ಜುನನ ಮಾತೆ ಇದೂನು ಇದೆ. 2 ಶ್ಲೋಕದಿಂದ ಈ 3ನೇ ಅಧ್ಯಾಯ ಪ್ರಾರಂಭ ಆಗುತ್ತೆ. ಎರಡೂನು ಅರ್ಜುನನ ಒಂದು ಪ್ರಶ್ನೆ ರೂಪವಾಗಿದೆ. ವಿವರಣೆ ಅಂತ ಅನ್ನೋದನ್ನ ಜ್ಞಾನ ಯೋಗದ ಬಗ್ಗೆ ಕೊಟ್ಟಿದ್ದಾನು. ಬುದ್ಧಿಯುಕ್ತೋ ಜಹಾತಿಹ ಅಂತ ಅನ್ನೋದು ಜ್ಞಾನದಿಂದ ಕೂಡ್ಕೊಂಡು ನೀನು ಮಾಡ್ಬೇಕು ಅಂತ. ಅಂದ್ರೆ ಕರ್ಮವನ್ನು ದೂರೇಣ ಯವರಂ ಕರ್ಮ ಅಂತ ಅನ್ನೋ ಮಾತಿಂದ ಕರ್ಮವನ್ನು ತುಂಬಾ ಕನಿಷ್ಠ ಅಂತ ಅನ್ನೋ ತರ ಭಾವಿಸೋದು ಸಹಜವೇ. ಈ ಸಹಜವಾದ ಒಂದು ಸಂದೇಹ ಜನರಿಗೆ ಬರೋದು ಅಂತ ಅದನ್ನು ಅರ್ಜುನನ್ ಮೂಲವಾಗಿ ಕೇಳಿಸಿ ನಮ್ಗೆಲ್ಲ ಒಂದು ಹೆಚ್ಚು ವಿವರಣೆಯನ್ನು ನೀಡ್ತಾರೆ. ಅರ್ಜುನ ಉವಾಚ ವ್ಯಾಮಿಶ್ರೇಣೈವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋಹಮವಾಪ್ನುಯಾತ್. ವ್ಯಾಮಿಶ್ರೇಣೈವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋಹಮಾಪ್ನುಯಾಂ. ಯಾವುದು ನನಗೆ ತುಂಬಾ ಶ್ರೇಯಸ್ಕರವಾಗಿರೋದು ಅಂತ. ಶ್ರೇಯಸ್ಸು ಅಂತ ಅನ್ನುವಾಗ ನಾವು ಹಿಂದೆ ನೋಡಿದ್ದೆವು. ಶ್ರೇಯಸ್ಸು ಅಂತ ಅನ್ನೋದು ಈ ಲೋಕದಲ್ಲಿ ನಾವು ಬಾಳೋ ಕಾಲಕ್ಕೆ ನಮ್ಗೆ ಸುಖ ಇದ್ರೆ ಸಾಲದು. ಹೇಗಾದ್ರೂ ಈ ದೇಹ ಅಂತ ಅನ್ನೋಂಥದ್ದು ಹೋಗತ್ತೆ. ಅದ್ ಕಳಚಿ ಹೋದ ಮೇಲೆಯೂ ಆ ಜೀವನಿಗೆ ಅದು ಈ ಕಾಲದಲ್ಲಿ ನಾವು ಏನು ಕಾರ್ಯಗಳನ್ನು ಮಾಡಿರ್ತೇವೋ, ಹೇಗೆ ನಮ್ಮ ಕಾಲವನ್ನು ಕಳೆದಿರ್ತೇವೋ ಅದು ನಮ್ಮ ಮುಂದಿನ ಕಾಲದಲ್ಲಿಯೂ ಅದು ನಮ್ಮ ಮೇಲೆ ಪರಿಣಾಮವನ್ನು ಬೀರತ್ತೆ. ಅದು ಒಳ್ಳೆ ಪರಿಣಾಮವಾಗಿದ್ದಾಗ ನಾವು ಪರಮಾತ್ಮನ ಪಾದಾರವಿಂದಕ್ಕೆ ಸೇರೋದಕ್ಕೆ ಸಾಧ್ಯ ಆಗುವಂತ ಪರಿಣಾಮವಾಗಿದೆ. ಅದು ಶ್ರೇಯಸ್ಸು ಅಂತ ಅಂತಾರೆ. ಯಾವುದೇ ಕಾರ್ಯವನ್ನು ಮಾಡೋದ್ರಿಂದ ಈ ಲೋಕದಲ್ಲೇ ಮತ್ತು ಬಂಧನಕ್ಕೊಳಗಾಗೋದಿದ್ರೆ ಅದನ್ನ ಪ್ರೇಯಸ್ಸು ಅಂತ ಹೇಳ್ತಾರೆ. ಅದು ಯಾವುದೇ ಕಾರ್ಯ ಇರ್ಬೋದು, ಆದ್ರೆ ಶ್ರೇಯಸ್ ಕಾರ್ಯವಾಗಿ ನನ್ಗಿರ್ಬೇಕಲ್ಲ. ಅಂತ ಶ್ರೇಯಸ್ಸಾಗಿ ಇರುವಂತ ಒಂದು ಮಾತು ಯಾವುದೋ ಅದ್ರಿಂದ ನೀನ್ ಇಷ್ಟುವರೆಗೂ ನಿರೂಪಣೆ ಮಾಡಿದ್ರೊಳಗೆ ನನಗೆ ಜ್ಞಾನದಲ್ಲಿ ನಾನು ತೊಡಗಬೇಕಾದ್ರೆ ನಾನು ಎಲ್ಲವನ್ನೂ ತ್ಯಾಗ ಮಾಡಿ ದೇವರ ಒಂದು ಚಿಂತನೆಯಲ್ಲೇ ಕೂತ್ರೆ ಒಳ್ಳೇದಲ್ವಾ ಅಂತ ನನ್ಗೆ ಅನಿಸ್ತಾ ಇದೆ. ಈ ಲೋಕದಲ್ಲಿ ಇದ್ದು ನನ್ನ ಅರ್ಜುನನ ಧರ್ಮ, ಕ್ಷತ್ರಿಯ ಧರ್ಮ ಅದನ್ನು ಪಾಲನೆ ಮಾಡ್ತಾ ಯುದ್ಧದಲ್ಲಿ ರಾಗದ್ವೇಷಗಳನ್ನು ಬಿಡಾಕ್ ಸಾಧ್ಯ ಆಗದೆ ಇರುವಂತ ಒಂದು ಜಾಗ, ಅಲ್ಲಿಂದ ನಾನು ಹೇಗೆ ನಾನು ಶ್ರೇಯಸ್ಸನ್ನು ನಾನು ಬಯಸಿ ಯುದ್ಧವನ್ನು ಮಾಡಕ್ ಸಾಧ್ಯ ಅಂತ ನನ್ಗೆ ಒಂದು ಸಂದೇಹ ಇದೆ ಅಂತ. ನನ್ನ ಮನಸ್ಸು ಅಂತ ಅನ್ನೋದು ಇಂಥ ಒಂದು ವ್ಯಾಮಿಶ್ರ ಅಂತ ಅನ್ನೋದಕ್ಕೆ ಸಂದೇಹೋತ್ಪಾದಕೇನ ಅಂತ, ಸಂದೇಹವನ್ನು ಉತ್ಪಾದನೆ ಮಾಡುವಂತ ಒಂದು ವಾಕ್ಯಗಳನ್ನು ನೀನ್ ನುಡಿದಿದ್ಯಾ. ಕರ್ಮವೇ ಅವರವಾಗಿದೆ ಅಂತಂದ್ರೆ ನಾನ್ ಯಾಕೆ ಅದನ್ನ ಮಾಡ್ಬೇಕು, ಇದು ಯುದ್ಧ ಕರ್ಮ ಅಂತೂ ನಾನ್ ಯಾಕೆ ಮಾಡ್ಬೇಕು ಅಂತ ಅನ್ನುವಂತ ಒಂದು ಸಂದೇಹ. ಅಂದ್ರೆ ನಿಶ್ಚಯವಾಗಿರುವಂತ ಒಂದು ಮನಸ್ಸಿದ್ದಾಗ ಮಾತ್ರ ನಮ್ಮ ಕೆಲಸದಲ್ಲಿ ನಾವು ಒಂದು ಸಕ್ಸಸ್ ಅನ್ನು ಹೊಂದಕ್ ಸಾಧ್ಯ. ಅದು ಚಿಕ್ಕದಾಗಿರ್ಲಿ, ಯಾವುದೇ ಒಂದು ಇದ್ರೆ ನಿಮ್ ಮನಸ್ಸಲ್ಲಿ ಮಾಡ್ಲಾ ಬೇಡ್ವಾ ಅಂತ ಅನ್ನುವಂತ ಒಂದು ಚಿಂತನೆ ಇದ್ರೆ ಅದು ನಮ್ಗೆ ಗೊಂದಲಗೆಡ್ಸತ್ತೆ. ಮನಸ್ಸಿಗೆ ಇರೋ ತಾಕತ್ತು ಅದು ಕಳಿಯತ್ತೆ. ಮನಸ್ಸು ಅಂತ ಅನ್ನುವಂಥದ್ದು ತುಂಬಾ ದೊಡ್ಡದಾದ ಒಂದು ಸಂಪತ್ತು ಭಗವಂತ ಜೀವನಿಗೆ ಕೊಟ್ಟಿದ್ದು. ಅದರಿಂದ ಹಿ ಕ್ಯಾನ್ ಮೇಕ್ ಆರ್ ಬ್ರೇಕ್ ಅಂತಂತಾರೆ. ಮನಸ್ಸನ್ನು ಹೇಗೆ ನಾನು ಅಣಿ ಮಾಡ್ಕೊಬೇಕು ಈ ಯುದ್ಧಕ್ಕೆ. ಈಗಾಗ್ಲೇ ಯುದ್ಧ ಒಂದು ಕರ್ಮ, ಆ ಕರ್ಮ ತುಂಬಾ ಕೆಳಮಟ್ಟದ್ದು ಅಂತ ಅನ್ನುವಾಗ ನಾನ್ ಯಾಕೆ ಅದ್ರಲ್ಲಿ ತೊಡಗ್ಬೇಕು ಅಂತ ಅನ್ನುವಂತ ಒಂದು ಮನಸ್ಥಿತಿ, ಗೊಂದಲ ನನ್ಗೆ ಆಗ್ತಾ ಇದೆ ಅಂತ. ಆ ಗೊಂದಲ ನಮ್ಗೆಲ್ಲರಿಗೂ ಸಹಜವಾಗಿ ಆಗ್ತಾ ಇರತ್ತೆ. ಯಾವ್ದು ಮಾಡ್ಬೇಕು ಅಂತ ಅನ್ನುವಂತ ಒಂದು ಪ್ರಾಬ್ಲಮ್ ನಮಗ್ ಮುಂದೆ ಬಂತು ಅಂತಂದ್ರೆ ಅವಾಗ ಮನಸ್ಸು ವಿಚಲಿತ, 2 ಭಾಗ ಆಗತ್ತೆ. ಇದ್ ಮಾಡೋದ್ ಬೇಡ. ಅದರಿಂದ ಏನಾಯ್ತು, ಮನಸ್ಸ ಶಕ್ತಿ ತಾಕತ್ತು ತುಂಬಾ ಕಮ್ಮಿ ಆಗತ್ತೆ. ಯಾವಾಗ್ಲೂ ಅದ್ರಲ್ಲಿ ಈ ತರದ್ ಗೊಂದಲವನ್ನು ನಾವು ಇಡ್ತಾ ಹೋದೆವು ಅಂತಂದ್ರೆ ನಮಗೆ ಮನಸ್ಸಿನ ತಾಕತ್ ಕಡಿಮೆ ಹೋಗ್ತಾ ಇರತ್ತೆ. ಅದರಿಂದ ಮನಸ್ಸನ್ನು ಗಟ್ಟಿ ಮಾಡಿಸಿದಷ್ಟು ಜೀವನಿಗೆ ಆ ಈ ಸಂಸಾರದಲ್ಲಿ ಬಾಳೋದಕ್ಕೆ ಸುಗಮವಾಗಿರತ್ತೆ. ಮನಸ್ಸು ವಿಚಲಿತ ಆಗ್ದೇನೆ ಅದು ಗಟ್ಟಿಯಾಗಿ ಇದ್ದಾಗ ಮಾತ್ರ ಪ್ರೇಯಸ್ಸು ಅಂತ ಅನ್ನೋದನ್ನ ಬಿಟ್ಟು ಶ್ರೇಯಸ್ಸನ್ನು ಆರಿಸೋದಕ್ಕೂ ಅದಕ್ಕೆ ಸಾಧ್ಯ. ಅದರಿಂದ ಇಲ್ಲಿ ಆ ವ್ಯಾಮಿಶ್ರೇಣೇವ ನನಗೆ ಸಂದೇಹ ಉತ್ಪಾದನೆ ಮಾಡುವಂತ ವಾಕ್ಯಗಳು ಇದೆ. ಹಿಂದೆ ನಿರೂಪಣೆ ಮಾಡಿರುವಂತ ವಾಕ್ಯಗಳಲ್ಲಿ ಸ್ವಲ್ಪ ಗೊಂದಲ ನನ್ಗಾಗಿದೆ. ಮನಸ್ಸು ಅಂತ ಅನ್ನುವಂಥದ್ರಲ್ಲಿ ಇದ್ ಮಾಡ್ಲು ಅದಕ್ಕೆ ಅದನ್ನ ಹೇಳ್ತಾರೆ ಮೋಹಯಸಿ ಅಂತ ಅನ್ನುವಂತ ಅರ್ಥಕ್ಕೆ ಹೇಳ್ತಾರೆ.
ಡೋಲಾಯಮಾನಂ ಕರೋಷಿ. ಡೋಲಾಯಮಾನಂ ಅಂತಂದ್ರೆ ಮುಂದೆ ಹೋಗೋದು ಹಿಂದೆ ಬರೋದು, ಇದ್ ಬೇಕಾ ಅದ್ ಬೇಕಾ, ಇದ್ ಬೇಕಾ ಅದ್ ಬೇಕಾ ಅಂತ ವಾಪಸ್ ಹೋಗ್ತಾ ಇರೋದು. ಈ ತರ ಮನಸ್ಥಿತಿ ನನ್ಗಾಗ್ಬಿಟ್ಟಿದೆ. ಅದ್ರಿಂದ ಏಕಂ ವದ, ನೀ ಒಂದನ್ನು ಹೇಳು, ಯಾವುದು ನನಗೆ ಸರಿ ಅದನ್ನು ಗಟ್ಟಿಯಾಗಿ ಅದನ್ನೇ ಇದು ಮಾಡು ಅಂತ ನೀನ್ ಹೇಳ್ಬಿಡು. ಇದೇ ತದೇಕಂ ವದ ನಿಶ್ಚಿತ್ಯ, ನಿಶ್ಚಿತವಾಗಿ ಇದು ಒಂದೇ ತಾನೇ ಇದೆ ಮಾರ್ಗ, ಈ ಮಾರ್ಗವೇ ನಿನ್ಗೆ ಶ್ರೇಯಸ್ಕರ ಅಂತ ನೀನ್ ಹೇಳ್ಬಿಟ್ರೆ ನಾನು ಅದ್ರಲ್ಲಿ ತೊಡಗ್ಬೋದಲ್ಲ. ಅದರಿಂದ ನೀನು ಅದನ್ನು ನನ್ಗೆ ನಿರೂಪಣೆ ಮಾಡು ಅಂತ ಅನ್ನೋದ್ನ ಇಲ್ಲಿ ಕೃಷ್ಣ ಪರಮಾತ್ಮನಿಗೆ ಅರ್ಜುನ ಮಾಡಿರುವಂತ ಪ್ರಶ್ನೆ. ಮುಂದೆ ಅದನ್ನ ಅರ್ಜುನನ ಈ ಪ್ರಶ್ನೆಗೆ ಮತ್ತೆ ನಮ್ಮ ಇಂಥ ಒಂದು ಮನಸ್ಥಿತಿ, ಗೊಂದಲದ ಮನಸ್ಥಿತಿಯಿಂದ ಪರಿಹಾರ ಆಗೋದಕ್ಕೆ ಬೇಕಾದ ಉತ್ತರವನ್ನು ಪರಮಾತ್ಮ ಕೊಡ್ತಾನೆ. ಅಂದ್ರೆ ಭಗವದ್ಗೀತೆ ಅಂತ ಅನ್ನೋದು ಅರ್ಜುನನಿಗೆ ಉಪದೇಶ ಮಾಡಿದ ಒಂದು ಗ್ರಂಥ ಅಂತ, ಒಂದು ಸೆಟ್ ಆಫ್ ವರ್ಸಸ್ ಅಂತ ನಾವು ತಿಳ್ಕೊಬಾರ್ದು. ಅದು ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಈ ನಮ್ಮ ಜೀವನದಲ್ಲಿಯೂ ನಮಗೆ ಯಾವ ಯಾವ ಒಂದು ಪರಿಸ್ಥಿತಿಗಳಲ್ಲಿ ನಾವು ಹೇಗೆ ನಮ್ಮ ಈ ತಿಳ್ಕೊಂಡಿರುವಂತ ಜ್ಞಾನವನ್ನು ಪ್ರಯೋಜನಕ್ಕೆ ತರಬಹುದು ಅಂತ ಅನ್ನುವಂತ ಆಲೋಚನೆ ನಮಗೆ ಸದಾ ಕಾಲವೂ ಇರಬೇಕು. ಈ ನಿಟ್ಟಿನಲ್ಲಿ ನೋಡಿದಾಗ ಮತ್ತೆ ಮತ್ತೆ ಭಗವದ್ಗೀತೆಯ ಶ್ಲೋಕಗಳನ್ನು ನಾವು ಆವೃತ್ತಿ ಮಾಡಿ ಅದನ್ನು ಬರೆದು ಓದಿ ಕೇಳ್ಬೇಕು. ಆವಾಗ ನಮಗೆ ಅಷ್ಟು ನೆನಪಿರತ್ತೆ. ಇಲ್ಲಾಂದ್ರೆ ನಮ್ಮ ಮನಸ್ಸು ಅಂತ ಅನ್ನೋಂಥದ್ರಲ್ಲಿ ಯಾವುದೋ ಕಾರ್ನರ್ ಅಲ್ಲಿ ಆ ಚಿತ್ರದಲ್ಲಿ ಹೋಗಿ ಕೂತಿರತ್ತೆ. ಅದನ್ನು ನಾವು ಆಕ್ಸೆಸ್ ಮಾಡೋದಕ್ಕೆ ಆ ನ್ಯೂರಾನ್ಸ್ ಏನಂತಾರೆ, ಮತ್ತು ಅದ್ ಫೈರ್ ಆಗ್ತಾ ಇದ್ರೆ ಅದರ ಪಾತ್ವೇಸ್ ಕ್ಲಿಯರ್ ಆಗಿರತ್ತೆ, ಅದ್ರ ನೆನಪು ನಮಗ್ ಬರುತ್ತೆ. ಅಂತ ಒಂದು ಪಾತ್ವೇಸ್ ನ ಫೈರ್ ಮಾಡೋದಕ್ಕೆ ಈ ಕೋಟಿ ಗೀತಾ ಲೇಖನ ಯಜ್ಞ ಇದೆ. ಅದನ್ನು ಬರಿತಾ ಒಂದೊಮ್ಮೆ ನಾವು ಒಂದು ವರ್ಷನ್ನು ಬರಿತಾ ಇರ್ಬೇಕಾದ್ರೆ ಅದನ್ನ 4-5 ಸಲ ನಾವು ಹೇಳ್ತಾ ಅದ್ರ ಅರ್ಥ ಚಿಂತನೆಯನ್ನು ಮನಸ್ಸಲ್ಲಿ ಇಟ್ಕೊಂಡೆವು ಅಂತಂದ್ರೆ ನಮಗೆ ಅದು ಹೆಚ್ಚು ಪ್ರಯೋಜನಕಾರಿಯಾಗಿರೋದು ಅಂತ ಆ ಉದ್ದೇಶದಲ್ಲೇ ನಮಗೆ ಗುರುಗಳಾದ ಕುತ್ತಿಗೆ ಸ್ವಾಮಿಗಳು ಈ ಕೋಟಿ ಗೀತಾ ಲೇಖನ ಯಜ್ಞವನ್ನು ಅವರು ಪರಮಾತ್ಮನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡುವಂತ ಸಂಕಲ್ಪವನ್ನು ಮಾಡಿದ್ದಾರೆ. ಆ ಸಂಕಲ್ಪ ಅಂತ ಅನ್ನೋದು ಜನರೆಲ್ಲ ಕೂಡ ಅದನ್ನ ಕೈಗೂಡಿ ಅದನ್ನು ಬರೆದು ಓದಿ ತಿಳ್ಕೋಬೇಕು. ಅದೇ ಅದರ ಮುಖ್ಯ ಉದ್ದೇಶ. ಈ ಉದ್ದೇಶದಲ್ಲಿ ನಮಗೆ ಒಳ್ಳೆ ಸಕ್ಸಸ್ ಅನ್ನು ಕೊಡ್ಲಿ ಅಂತ ನಾವು ಗುರುಗಳತ್ತೆ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ಇದನ್ನು ಸಮರ್ಪಣೆ ಮಾಡೋಣ. ಅಸ್ಮದ್ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.